ಶಿಥಿಲಾವಸ್ಥೆ ತಲುಪಿದ ಸೊಂಡೇನಹಳ್ಳಿ ಅಂಗನವಾಡಿ ಕಟ್ಟಡ. ತಾತ್ಕಾಲಿಕ ಕಟ್ಟಡದಲ್ಲಿ ಅಂಗನವಾಡಿ ನಡೆಸ್ತಾ ಇರುವ ಇಲಾಖೆ. ಎಸ್ ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಟಿವಿಯು ಸದಾ ಜನಪರ ಕೆಲಸವನ್ನ ಮಾಡ್ತಾ ಜನರ ನೋವಿಗೆ ಸ್ಪಂದಿಸುತ್ತಾ ಜನರ ನಾಡಿ ಮಿಡಿತವಾಗಿ ಕೆಲಸ ಮಾಡ್ತಾ ಇದೆ. ನಗರದಿಂದ ಹಿಡಿದು ಗ್ರಾಮಗಳಲ್ಲಿನ ಸಮಸ್ಯೆಗಳ ಬಗ್ಗೆ ನಿಖರ ಸುದ್ದಿಗಳನ್ನ ಬಿತ್ತರಿಸುತ್ತಾ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಇದೀಗ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಮ್ಮ ನಡೆ ನಿಮ್ಮೂರ ಕಡೆ ಎಂಬ ಕಾರ್ಯಕ್ರಮದಡಿಯಲ್ಲಿ ಗ್ರಾಮಗಳಲ್ಲಿ ಸಂಚಾರ ನಡೆಸಿ ಅಲ್ಲಿರುವ ಸಮಸ್ಯೆಯ ಬಗ್ಗೆ ವರದಿಯನ್ನ ಮಾಡಿದ್ದು ಪ್ರಜಾಶಕ್ತಿ ಟಿವಿ ಕ್ಯಾಮೆರಾದಲ್ಲಿ ಗ್ರಾಮದಲ್ಲಿರುವ ಅವ್ಯವಸ್ಥೆ ಬಟಾಬಯಲಾಗಿದೆ. ಹೌದು, ತಾಲೂಕಿನ ಸೊಂಡೇನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಪಾಳು ಬಿದ್ದಿದ್ದು ವಿಷಕಾರಿ ಹಾವು, ಕ್ರಿಮಿಕೀಟ ಸೇರಿದಂತೆ ಗಿಡ ಬಳ್ಳಿಗಳು ಸುತ್ತಲೂ ಆವರಿಸಿದ್ದು ಭೂತ ಬಂಗಲೆಯಂತೆ ಕಾಣ್ತಾ ಇದೆ. ಇನ್ನು ಈ ಕಟ್ಟಡ ಪಾಳು ಬಿದ್ದಿರುವುದರಿಂದ ಪಕ್ಕದಲ್ಲಿರುವ ಶಾಲಾ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಅಂಗನವಾಡಿ ನಡೆಸಲಾಗ್ತಾ ಇದ್ದು ಅಲ್ಲಿಯೂ ಕೂಡ ಯಾವುದೇ ರೀತಿಯ ಸೇಫ್ಟಿ ಇಲ್ಲದಂತಾಗಿದೆ. ಒಂದೆಡೆ ಸಿಲಿಂಡರ್ ಇಟ್ಟು ಅಲ್ಲೇ ಅಡಿಗೆ ಮಾಡಲಾಗ್ತಾ ಇದೆ. ಅಲ್ಲದೆ ಅಲ್ಲಿಯೇ ಸಣ್ಣ ಮಕ್ಕಳಿಗೆ ಪಾಠ ಪ್ರವಚನ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡಿದು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊಂಡೇನಹಳ್ಳಿಯಲ್ಲಿರುವಂತಹ ಅಂಗನವಾಡಿ ಕಟ್ಟಡ ಶಿಥಿಲಾವಸ್ಥೆ ತಲುಪಿರೋದ್ರಿಂದ ಭೂತ ಬಂಗಲೆ ರೀತಿ ಆಗಿರೋದ್ರಿಂದ ಈಗ ಶಾಲಾ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಅಂಗನವಾಡಿಯನ್ನು ನಡೆಸಲಾಗ್ತಾ ಇದೆ. ನಾನೀಗ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಅವರೇ ಒಂದು ಬ್ಲಾಕ್ ಬೋರ್ಡ್ ಮೇಲೆ ಸೊಂಡೇನಹಳ್ಳಿ ಅಂಗನವಾಡಿ ಕೇಂದ್ರ ಅಂತ ಬರ್ಕೊಂಡಿರುವಂಥದ್ದು ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗಿ. ತಾತ್ಕಾಲಿಕವಾಗಿ ಈಗ ಸರ್ಕಾರಿ ಶಾಲೆಯಲ್ಲಿ ಅಂಗನವಾಡಿಯನ್ನು ನಡೆಸಲಾಗ್ತಾ ಇದೆ. ಆ ಅಂಗನವಾಡಿ ಕಟ್ಟಡ ಯಾವ ರೀತಿ ಇದೆಯಪ್ಪ ಅಂತಂದರೆ ನಮಗೆ ನೋಡಿದಾಗಲೇ ಅನ್ನಿಸ್ತು ಇದು ಭೂತ ಬಂಗಲೆನೋ ಅಥವಾ ಅಂಗನವಾಡಿ ಕಟ್ಟಡನೋ ಅಂತ. ಆದರೆ ಈಗ ಅಂಗನವಾಡಿ ಕಟ್ಟಡ ಶಿಥಿಲಾವಸ್ಥೆ ತಲುಪಿರೋದ್ರಿಂದ ತಾತ್ಕಾಲಿಕವಾಗಿ ಶಾಲಾ ಕಟ್ಟಡದಲ್ಲಿ ಅಂಗನವಾಡಿಯನ್ನು ನಡೆಸಲಾಗ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಪ್ರಿಕಾಷನ್ನ ಬಳಸಲಾಗ್ತಾ ಇಲ್ಲ. ಇಲ್ಲಿ ಮಕ್ಕಳ ಜೀವಕ್ಕೆ ಕೂತಿರುವಂಥದ್ದು ನೀವೇ ದೃಶ್ಯಗಳಲ್ಲಿ ನೋಡ್ತಾ ಹೋಗಿ. ಎಲ್ಲ ಕಡೆಯೂ ಕೂಡ ನಿಯಮ ಇದೆ. ಶಾಲಾ ಕಟ್ಟಡದಲ್ಲಾಗಲಿ ಅಂಗನವಾಡಿ ಕಟ್ಟಡದಲ್ಲಾಗಲಿ ನಾವು ಅಡಿಗೆಗೆ ಬಳಸಬೇಕಾದಂಥ ವಸ್ತುಗಳನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು, ಹಾಗೆ ಬಳಸುವಂಥ ಸಿಲಿಂಡರ್ಗಳನ್ನು ಯಾವುದೇ ಕಾರಣಕ್ಕೂ ಶಾಲಾ ಕಟ್ಟಡದ ಒಳಗಾಗಲಿ ಅಂಗನವಾಡಿ ಕಟ್ಟಡದ ಒಳಗಾಗಲಿ ಬಳಸೋ ಆಗಿಲ್ಲ. ನಾವು ಶಾಲಾ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ಆಚೆ ಇಟ್ಟು ಅಲ್ಲಿಂದ ಪೈಪ್ ಮೂಲಕ ನಾವು ಅನಿಲವನ್ನು ಬಳಕೆ ಮಾಡಬೇಕು ಅಂತೇಳಿ ಎಲ್ಲ ಕಡೆ ನಿಯಮ ಇದೆ. ಆದರೆ ಇಲ್ಲಿನ ಅಧಿಕಾರಿಗಳು ಗಮನ ಹರಿಸಿ ಅಂಗನವಾಡಿ ಕಟ್ಟಡವನ್ನು ದುರಸ್ತಿ ಮಾಡದೆ ಕೊಡದೇ ಇರೋದ್ರಿಂದ ಇಲ್ಲಿ ತಾತ್ಕಾಲಿಕವಾಗಿ ಶಾಲಾ ಕಟ್ಟಡದಲ್ಲಿ ಅಂಗನವಾಡಿ ನಡೆಸಲಾಗ್ತಾ ಇರುವಂಥದ್ದು. ಅದರಿಂದ ಶಾಲಾ ಕಟ್ಟಡದ ಒಳಗಡೆನೆ ಇಲ್ಲಿ ಸಿಲಿಂಡರ್ ಬಳಸಿ ಅಡುಗೆನೂ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಪಾಠವನ್ನು ಕೂಡ ಮಾಡಲಾಗ್ತಾ ಇರುತ್ತೆ. ಆ ಸಮಯದಲ್ಲಿ ಏನಾದರೂ ಅಚಾತುರ್ಯ ಆಯಿತು ಅಂದರೆ ಮಕ್ಕಳ ಜೀವಕ್ಕೆ ಯಾರು ಹೊಣೆ ಆಗ್ತಾರೆ ಅನ್ನೋದು ಇಲ್ಲಿ ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಕೂಡ ಹೇಳ್ತಾ ಇರ್ತಾರೆ, ನಾವು ಶಿಕ್ಷಣ ಕೊಡೋದಕ್ಕೆ ಒತ್ತು ಕೊಡ್ತೇವೆ, ಮಕ್ಕಳ ಜೀವಕ್ಕೆ ತುಂಬ ಗಮನ ಹರಿಸ್ತೀವಿ ಅಂತ. ಆದರೆ ಅಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇರುವಂಥ ಮಕ್ಕಳು ಇಲ್ಲಿ ಅಡುಗೆ ಆಗ್ತಾ ಇರಬೇಕಾದ್ರೆ ಏನಾದರೂ ಸ್ವಲ್ಪ ಅಚಾತುರ್ಯ ಆಯಿತು ಅಂದರೂ ಕೂಡ ಯಾರೂ ಕೂಡ ಅವರ ಜೀವಕ್ಕೆ ಹೊಣೆಯನ್ನು ಹೊತ್ಕೊಳ್ಳೋದಿಲ್ಲ. ಇಲ್ಲಿರುವಂಥ ಕಾರ್ಯಕರ್ತರಾಗಿರ್ಬೋದು, ಅಡುಗೆ ಸಹಾಯಕರಾಗಿರ್ಬೋದು, ಅವರು ಈಗ ನಾವು ಅಂಗನವಾಡಿ ನಡೆಸಬೇಕಲ್ಲ ಅನ್ನೋದಕ್ಕೋಸ್ಕರ ನಡೆಸ್ತಾ ಇರ್ತಾರೆ. ಎಲ್ಲವನ್ನೂ ಕೂಡ ನಿಯಮಾನುಸಾರವಾಗಿ ನಡೆಸಬೇಕಾಗಿರೋದು, ಇದನ್ನು ತಿಳಿಸ್ಕೊಡ್ಬೇಕಾಗಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ. ಎಲ್ಲ ಒಂದು ಕಡೆ ಎಲ್ಲರೂ ಕೈಕಟ್ಟಿ ಕುಳಿತಿದ್ದಾರಾ? ಯಾವುದೇ ಕೆಲಸವನ್ನು ಕೂಡ ಮಾಡದೆ ನಾವು ಬಂದಾಗ ಏನೋ ಮಾಡ್ತೀವಿ, ಬೇಕಾದಾಗ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅನ್ನೋದು ನಮಗೆ ಎದ್ದು ಕಾಣಿಸ್ತಾ ಇರುವಂಥದ್ದು. ಒಂದೇ ಕಡೆ ಪಾಠ ಮತ್ತು ಅಡಿಗೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಮಕ್ಕಳ ಜೀವಕ್ಕೆ ಕೂತಿರುವಂಥದ್ದು. ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ಇದಕ್ಕೆ ನೇರ ಹೊಣೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಆಗ್ತೀರಿ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸೊಂಡೇನಹಳ್ಳಿಯಲ್ಲಿ ಒಂದು ಸಪರೇಟ್ ಅಂಗನವಾಡಿ ಕಟ್ಟಡವನ್ನು ಕಟ್ಟಿಸ್ಕೊಡ್ಬೇಕು ಹಾಗೂ ಈ ರೀತಿಯ ಅಚಾತುರ್ಯ ಆಗದಂತೆ ತಡೆಯಬೇಕು ಅನ್ನೋದು ನಮ್ಮ ಆಶಯ ಕೂಡ ಹೌದು. ಒಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಬೇಜವಾಬ್ದಾರಿತನ ಹಾಗೂ ಅಂಗನವಾಡಿ ಕಟ್ಟಡಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಸೊಂಡೇನಹಳ್ಳಿ ಅಂಗನವಾಡಿ ಕಟ್ಟಡವು ಶಿಥಿಲಾವಸ್ಥೆ ತಲುಪಿದ್ದು ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಮಕ್ಕಳಿಗೆ ಸುಸರ್ಜಿತವಾದ ಅಂಗನವಾಡಿ ಕಟ್ಟಡವನ್ನ ಕಲ್ಪಿಸಿ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಂಡೇನಹಳ್ಳಿ ಗ್ರಾಮದಲ್ಲಿದ್ದೇವೆ. ನಾನೀಗ ಯಾವುದೋ ಒಂದು ಭೂತ ಬಂಗಲೆಯ ಮುಂದೆ ನಿಂತಿಲ್ಲ. ನೀವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಹೋಗ್ತಾ ಇದ್ದೀರಿ, ಇದು ಚಿಕ್ಕ ಮಕ್ಕಳು ಕಲಿಯೋದಕ್ಕೆ ಇರುವಂತಹ ಒಂದು ಅಂಗನವಾಡಿ ಕಟ್ಟಡ. ನೀವೀಗ ಅದು ತಪ್ಪಾಗಿ ಕೇಳಿಸಿಲ್ಲ, ನಾನು ಹೇಳ್ತಾ ಇರೋದು ನಿಜಾನೇ.
ನಿಮಗೆ ನೋಡಿದ್ರೆ ಅನ್ನಿಸ್ಬೋದು ಇದು ಯಾವುದಪ್ಪ ಕಟ್ಟಡದ ಮುಂದೆ ನಿಂತ್ಕೊಂಡು ಇವರು ಅಂಗನವಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ. ಆದರೆ ನೀವು ಕೇಳಿಸ್ಕೊಳ್ತಾ ಇರೋದು 100ಕ್ಕೆ 100 ನಿಜವಾಗ್ಲೂ ಸತ್ಯ. ಈ ಭೂತ ಬಂಗಲೆ ರೀತಿ ಇರುವಂಥ ಒಂದು ಕಟ್ಟಡದಲ್ಲಿಯೇ ಮಕ್ಕಳು ಇಷ್ಟು ದಿನ ಪಾಠಾಭ್ಯಾಸವನ್ನು ಮಾಡ್ತಾ ಇದ್ರು, ಶಿಕ್ಷಣವನ್ನು ಕಲಿತಾ ಇದ್ರು. ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗ್ಬೋದು. ಅಂಗನವಾಡಿ ಕಟ್ಟಡ ಕಾಂಪೌಂಡ್ ನಿರ್ಮಾಣ ಮಾಡಿರುವಂಥ ಒಂದು ಬೋರ್ಡ್ ಕೂಡ ಇದೆ. ಅವರು 80,000 ರೂಪಾಯಿ ವೆಚ್ಚವನ್ನು ಮಾಡಿ ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಲಕ್ಷಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಕಟ್ಟಿರುವಂಥ ಕಟ್ಟಡವನ್ನು ಉಳಿಸ್ಕೊಳ್ಳೋದಕ್ಕಾಗದಲ್ಲೇ ಬರೀ ಕಾಂಪೌಂಡನ್ನು ಮಾತ್ರ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗಿ. ತುಕ್ಕಿಡಿದಿರುವಂಥ ಗೇಟು ಒಳಗಡೆ ಹೋದರೆ ಎಲ್ಲವೂ ಕೂಡ ಒಂದು ಯಾವುದೋ ಕಾಡಿಗೆ ಬಂದಿದ್ವಿ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಆದರೂ ಕೂಡ ಇಲ್ಲಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿರುವಂಥದ್ದು. ಚಿಕ್ಕ ಮಕ್ಕಳಿಗೆ ನಾವೇನು ಪಾಠವನ್ನು ಕಲಿಸಬೇಕು ಅಂತೇಳಿ ಅಂಗನವಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಯಾವುದೇ ಒಂದು ಕೊರತೆಗಳನ್ನು ಇಲ್ಲಿ ಬಂದು ಕೇಳಿ ಬಗೆಹರಿಸದೇ ಇರೋದ್ರಿಂದ ಈ ರೀತಿಯಾಗಿ ಮಾರ್ಪಟ್ಟಿರುವಂಥದ್ದು. ಇಲ್ಲಿಗೆ ಯಾರಾದರೂ ಮಕ್ಕಳನ್ನು ಕಳಿಸಬೇಕು ಅಂದರೆ ಮನಸ್ಸಾದರೂ ಹೇಗೆ ಬರುತ್ತೆ ನೀವೇ ಯೋಚನೆ ಮಾಡಿ. ಇದರಿಂದ ಇಲ್ಲಿ ರೋಗ ರುಜಿನಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಶಾಲೆಗೆ ಬರೋದಕ್ಕೆ, ಇಲ್ಲಿ ಅಂಗನವಾಡಿಗೆ ಬರೋದಕ್ಕೆ ಮಕ್ಕಳು ಕೂಡ ಎದುರುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಟ್ಟಡ ಇದೀಗ ದುಸ್ಥಿತಿಯನ್ನು ತಲುಪಿರುವಂಥದ್ದು, ಶಿಥಿಲಾವಸ್ಥೆಯನ್ನು ತಲುಪಿರುವಂಥದ್ದು. ಅದಕ್ಕೋಸ್ಕರ ಈಗ ಶಾಲೆಯಲ್ಲಿ ಮಕ್ಕಳಿಗೆ ತಾತ್ಕಾಲಿಕವಾಗಿ ಅಂಗನವಾಡಿಯನ್ನು ನಿರ್ಮಿಸಲಾಗಿದೆ. ಮಕ್ಕಳು ಅಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಸೊಂಡೇನಹಳ್ಳಿ ಗ್ರಾಮಕ್ಕೆ ಬಂದು ಈ ಕಟ್ಟಡವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈ ಕಟ್ಟಡ ಏನಾಗಿದೆ ಅಂತಂದರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಾಗೆ ಇದು ಕಾಡಿನ ರೀತಿ ಮಾರ್ಪಟ್ಟಿರುವಂಥದ್ದು. ಹಲವಾರು ಗಿಡಗಂಟೆಗಳು ಬೆಳೆದುಕೊಂಡು ಇಲ್ಲಿ ಅನೈರ್ಮಲ್ಯತೆ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಅಕ್ಕಪಕ್ಕದಲ್ಲಿಯೂ ಕೂಡ ಗಿಡಗಂಟೆಗಳಿರುವಂಥದ್ದು, ಒಳಗಡೆನೂ ಕೂಡ ಗಿಡಗಂಟೆಗಳಿರುವಂಥದ್ದು. ಯಾವುದೇ ರೀತಿಯಲ್ಲಿಯೂ ಕೂಡ ಸರಿಯಾಗಿ ನಿರ್ವಹಣೆ ಮಾಡದೆ ಇದು ಒಂದು ಶಿಥಿಲಾವಸ್ಥೆಯನ್ನು ತಲುಪ್ತಾ ಇದೆ ಕಟ್ಟಡ. ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಾವು ಅಂಗನವಾಡಿಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ಪ್ರತಿಯೊಂದು ಮನೆಗೂ ಶಿಕ್ಷಣವನ್ನು ಕೊಡ್ತೇವೆ ಅಂತ ಹೇಳುವಂಥವ್ರು ಎಲ್ಲವನ್ನೂ ಕೂಡ ಮರೆತು 9 ಗಂಟೆ ಕೆಲಸಕ್ಕೆ ಬಂದರೆ 5 ಗಂಟೆಗೆ ಹೋಗೋದು ಅಷ್ಟೇ ನಮಗೆ ಗೊತ್ತಿರೋದು. ಯಾರ ಮಕ್ಕಳಾದರೂ ಹಾಳಾಗೋಗ್ಲಿ, ಯಾವ ಊರಿನ ಅಂಗನವಾಡಿ ಆದರೂ ಬಿದ್ದೋಗ್ಲಿ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ನಾವು ಬರ್ತಾ ಇದ್ದೇವೆ, ನಮಗೆ ಗಮನಕ್ಕೆ ಬಂದಂಥ ಯಾವುದೋ ಒಂದು ಚಿಕ್ಕದು ನೆಲ್ಲಿ ಹಾಕಬೇಕು ಅಂದರೆ ಹಾಕ್ತೇವೆ. ಮಕ್ಕಳಿಗೆ ಸ್ಲೇಟು ಬಳಪ ಕೊಟ್ಟು ಪಾಠವನ್ನು ಹೇಳ್ಕೊಡೋದು ಬಿಟ್ಟರೆ ಅಂಗನವಾಡಿ ಕಟ್ಟಡವನ್ನು ಅಭಿವೃದ್ಧಿ ಮಾಡೋದು ನಮಗೆ ಗೊತ್ತಿಲ್ಲ. ಆ ಶಿಥಿಲಾವಸ್ಥೆ ತಲುಪಿದ್ರೆ ದುರಸ್ತಿ ಮಾಡೋದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಈಗ ನಿಮಗೆ ಮೇಲಿಂದ ಕಟ್ಟಡವನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗಿ. ಇದನ್ನು ಅಂಗನವಾಡಿ ಕಟ್ಟಡ ಅನ್ನೋದಕ್ಕೆ ಯಾವೊಂದು ಸಾಕ್ಷಿಯೂ ಕೂಡ ಅಲ್ಲಿ ಉಳಿದಿಲ್ಲ. ಯಾವುದೋ ಒಂದು ಭೂತ ಬಂಗಲೆಯ ರೀತಿಯಾಗಿ ಮಾರ್ಪಟ್ಟಿರುವಂಥ ಕಟ್ಟಡ ಇದು ಅಂಗನವಾಡಿ ಕಟ್ಟಡ. ಸೊಂಡೇನಹಳ್ಳಿ ಗ್ರಾಮದ ಮಕ್ಕಳಿಗೆ ನಿಜಕ್ಕೂ ಕೂಡ ಇಲ್ಲಿ ತುಂಬ ಅನಾನುಕೂಲ ಉಂಟಾಗ್ತಾ ಇದೆ. ಒಂದು ಶೌಚಾಲಯ ಇಲ್ಲ, ಒಂದು ಅಂಗನವಾಡಿ ಕಟ್ಟಡ ಇಲ್ಲ, ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಇಲ್ಲಿಂದ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೂ ಕೂಡ ತುಂಬ ತೊಂದರೆ ಉಂಟಾಗ್ತಾ ಇರುವಂಥದ್ದು. ಆದಷ್ಟು ಬೇಗ ಸಂಬಂಧಪಟ್ಟಂಥ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿ ಮಕ್ಕಳಿಗೆ ಅಂಗನವಾಡಿ ಕಟ್ಟಡದ ಭಾಗ್ಯವನ್ನು ಕಲ್ಪಿಸ್ತಾರಾ ಇಲ್ವಾ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.